ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆಯ ಸಂಚಿಕೆಯಲ್ಲಿ ಅತಾಫಿ ರಜಾಬಿ ಸಹಾಲೆಯ ನೇಣು ಶಿಕ್ಷೆಯ ಬಗ್ಗೆ ಮಾತಾಡಿದ್ದೆ. ಹೇಗೆ ಆಕೆಗೆ ನಡುಬೀದಿಯಲ್ಲಿ ಸಾರ್ವಜನಿಕರ ಎದುರಿಗೆ ನೇಣು ಶಿಕ್ಷೆಯನ್ನು ಕೊಡಲಾಯಿತು ಅಂತ. ಕೇವಲ ಆಕೆ ಬುರ್ಖಾ ಹಾಕ್ಕೊಂಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ, ಹಾಕಿಕೊಂಡಿರುವ ಬುರ್ಖಾ ಅರ್ಧಂಬರ್ಧ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರೋಳನ್ನ ನಿಲ್ಲಿಸಿ ಮಾರಲ್ ಪೊಲೀಸರು ಎತ್ಕೊಂಡು ಹೋಗಿ 1 ವಾರ ಆಕೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಆಕೆಗೆ ಕೊನೆಗೆ ದೋಷಿ ಅಂತ ಮಾಡಿ ನೇಣು ಶಿಕ್ಷೆ ಕೊಟ್ಟಿರ್ತಾರೆ. ಭಾಳ ವ್ಯಾಪಕವಾಗಿ ನಿನ್ನೆ ವೈರಲ್ ಆದಂಥ ವಿಡಿಯೋ ಅದು. ಇವತ್ತು ಅದಕ್ಕಿಂತ ಭೀಕರವಾದಂಥ, ಅದಕ್ಕಿಂತ ಭೀಭತ್ಸವಾದಂಥ ಮತ್ತೊಂದು ಘಟನೆಯನ್ನು ಪ್ರಾರಂಭದಲ್ಲಿ ಹೇಳಿ ತದನಂತರ 5ನೇ ದಿವಸದ ಯುದ್ಧದ ಮಾಹಿತಿಯನ್ನು ಕೊಡ್ತೇನೆ. ಮುಂದಾಗಬಹುದಾದ ಅನಾಹುತಗಳನ್ನು ಹೇಳ್ತೇನೆ. ಈಕೆ ಹೆಸರು ಡಾಕ್ಟರ್ ಐದಾ ರೊಸ್ತಾಮಿ ಅಂಥೇಳಿ. ಈ ಐದಾ ರೊಸ್ತಾಮಿ ಒಬ್ಬ ಡಾಕ್ಟ್ರು ಇರಾನ್ನಲ್ಲಿ. ಆಕೆ ಇದ್ದದ್ದು ಇಕ್ಬತಾನ್ ಅಂಥೇಳಿ ಪಶ್ಚಿಮಿ ಟೆಹರಾನ್ ಪ್ರದೇಶದಲ್ಲಿದ್ದಂಥ ಒಬ್ಬ ಡಾಕ್ಟ್ರ್. ಈಕೆ ಭಾಳ ಮಾನವೀಯತೆಯ ಸಾಕಾರ ಮೂರ್ತಿ. ಈಕೆಗೆ ಅದು ಕಾರಣವೂ ಇದೆ. ಏನಪ್ಪ ಅಂದರೆ ಈಕೆ 10ನೇ ವರ್ಷಕ್ಕೆ 10ನೇ ಬರ್ತ್ಡೇ 10th ಬರ್ತ್ಡೇ ನಡೆಯುವಾಗ ಇವರಪ್ಪ ಕ್ಯಾನ್ಸರ್ನಿಂದ ಸತ್ತೋಗ್ಬಿಡ್ತಾರೆ. ಹಾಗೆ ಸತ್ತೋದ ತಂದೆಯ ನೆನಪಿನಲ್ಲಿ ಆಕೆ ಮುಂದೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕು, ಯಾರ್ಯಾರಿಗೆ ಶುಶ್ರೂಷೆ ಸಿಕ್ಕಿಲ್ವೋ, ಯಾರ್ಯಾರಿಗೆ ಚಿಕಿತ್ಸೆ ಲಭ್ಯ ಇಲ್ಲವೋ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆ ಮಾಡಬೇಕು ಅನ್ನುವಂಥ ಮಹಾನ್ ಆಲೋಚನೆಯೊಂದಿಗೆ, ಸಂಕಲ್ಪದೊಂದಿಗೆ ತನ್ನ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡ್ತಾಳೆ. ಅದರ ಪ್ರಕಾರವೇ ಅಲ್ಲಿ ಯಾವಾಗ ಭೂಕಂಪ ಆಗುತ್ತೋ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಹೋಗ್ತಾಳೆ, ಫ್ಲಡ್ಸ್ಗಳಾದಾಗ ಸಹಾಯಕ್ಕೆ ಹೋಗ್ತಾಳೆ, ಬೇರೆ ಯಾವುದೇ ರೀತಿಯಾದಂಥ ಅನುವು ಆಪತ್ತಿಗೆ ನಿಲ್ಲುವಂಥ ಒಬ್ಬ ವೈದ್ಯ ಆಗಿರ್ತಾಳೆ ಈಕೆ, ಡಾಕ್ಟರ್ ಐದಾ ರೊಸ್ತಾಮಿ ಅಂತೇಳಿ. ಇದು ನಡೆದದ್ದು ಡಿಸೆಂಬರ್ 12, 2022ಕ್ಕೆ. ಡಿಸೆಂಬರ್ 12, 2022ಕ್ಕೆ ಒಂದು ಫೋನ್ ಕರೆ ಈಕೆಯ ಮನೆಗೆ ಬರುತ್ತೆ. ಬಂದು ಅದು ಪೊಲೀಸ್ ಸ್ಟೇಷನ್ ಬಂದದ್ದು. ಈ ಇಕ್ಬತಾನ್ ಅಂತಿದೆಯಲ್ಲ, ಈ ಇಕ್ಬತಾನ್ ಪೊಲೀಸ್ ಸ್ಟೇಷನ್ ಇದೆ ಪಶ್ಚಿಮಿ ಟೆಹರಾನ್ನಲ್ಲಿ. ಅಲ್ಲಿಂದ ಫೋನ್ ಬರುತ್ತೆ. ಫೋನ್ನಲ್ಲಿ ಹೇಳ್ತಾರೆ, ನಿಮ್ಮ ಮಗಳು ಸಿಕ್ಕಿದ್ದಾಳೆ, ಸ್ಟೇಷನಿಗೆ ಬನ್ನಿ ಅಂತ. ಏಕೆಂದರೆ ಹಿಂದಿನ ದಿವಸ ನಾಪತ್ತೆ ಆಗಿರ್ತಾಳೆ ಆಕೆ. ಇನ್ನಿಲ್ಲದ ಹಾಗೆ ದೌಡಾಯಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ. ನೋಡಿದರೆ ಅಲ್ಲಿ ಡಾಕ್ಟರ್ ಐದಾ ಇಲ್ಲ, ಐದಾಳ ಶವ ಇದೆ. ಅದು ಕೇವಲ ಶವವಾಗಿರಲಿಲ್ಲ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ, ಅತ್ಯಾಚಾರ ಮಾಡಿ, ಅವಳ ಅಂಗಾಂಗಗಳನ್ನೆಲ್ಲ ತಿರುಚಿ ಬಿಸಾಕಿರುವಂಥ ಒಂದು ಹೆಣ ಆಗಿರುತ್ತೆ. ಹಿಂದಿನ ದಿವಸ ಅವಳು ಮೆಡಿಕಲ್ ಸ್ಟೋರ್ಗೆ ಔಷಧಿ, ಬ್ಯಾಂಡೇಜ್ಗಳನ್ನು ತರಲಿಕ್ಕೆ ಹೋದಾಗ ಆಕೆಯೇ ತಕ್ಕೊಂಡು ಹೋಗಿರ್ತಾರೆ ಈ ಮಾರಲ್ ಪೊಲೀಸರು. ನೋಡಿ ಎಂಥ ದುರಂತ ಅಂದರೆ, ಈಕೆ 2022ರಲ್ಲಿ ಭಾಳ ದೊಡ್ಡ ಮಟ್ಟದ ಹಿಜಾಬ್ ವಿರುದ್ಧ ಅಲ್ಲಿ ಪ್ರತಿಭಟನೆ ನಡೀತು, ನಿಮಗೆ ಗೊತ್ತಿದೆ. ಹಾಗೆ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಈ ಪ್ರತಿಭಟನೆಕಾರರು ಯಾರಿದ್ದಾರೆ, ಯಾರ್ಯಾರು ಗಾಯಾಳುಗಳಾಗಿದ್ದಾರೋ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಅವರು ಆಸ್ಪತ್ರೆಗೆ ಹೋಗ್ತಿರಲಿಲ್ಲ. ಯಾಕೆಂದರೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿಬಿಟ್ರೆ ಈತ ಪ್ರತಿಭಟನೆಕಾರ ಅಂತ ಗೊತ್ತಾಗಿ, ಈಕೆ ಪ್ರತಿಭಟನೆಕಾರಳು ಅಂತ ಗೊತ್ತಾಗಿ ಆಕೆಯನ್ನು ಮಾರಿಲ್ ಪೊಲೀಸರು ಎತ್ಕೊಂಡು ಹೋಗ್ಬಿಡೋರು. ಎತ್ಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರ ಮಾಡೋದು, ಆಕೆಯನ್ನು ಸಾಯಿಸೋದು ಮಾಡೋರು. ಹೀಗಾಗಿ ಯಾರ್ಯಾರು ಪ್ರತಿಭಟನೆಯಲ್ಲಿ ಪೊಲೀಸರಿಂದ ಹಲ್ಲೆಗೊಳಗಾದರೋ, ದೌರ್ಜನ್ಯಕ್ಕೊಳಗಾದರೋ ಅವರು ಅಲ್ಲಲ್ಲೇ ಎಲ್ಲಿ ಭೂಗತರಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಹಾಗೆ ಚಿಕಿತ್ಸೆಯನ್ನು ಒದಗಿಸ್ತಾ ಇದ್ದದ್ದು ಈ ಐದಾ ರೊಸ್ತಾಮಿ. ಆಕೆ ಹತ್ತಿರದಲ್ಲಿದ್ದಂಥ ಕೆಮಿಸ್ಟ್ ಹತ್ರ ಹೋಗೋದು, ಮೆಡಿಕಲ್ ಸ್ಟೋರ್ಗೆ, ಫಾರ್ಮಸಿಗೆ, ಅಲ್ಲೋಗಿ ಒಂದಿಷ್ಟು ಔಷಧಿಗಳು, ಪ್ರತಿಮೆ ಚಿಕಿತ್ಸೆ ಸಾಮಾನು ತೊಗೊಂಡು ಹೋಗಿ ಯಾವುದೋ ಒಂದು ಮೂಲೆಯಲ್ಲೋ ಯಾವುದೋ ಒಂದು ಅಡ್ಡೆನಲ್ಲೋ ಬಂದ ಪ್ರತಿಭಟನೆಕಾರರಿಗೆ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ಲು. ಒಂದು ದಿವಸ ಈ ಡಿಸೆಂಬರ್ 11ನೇ ತಾರೀಕು ಈಕೆ ಆ ರೀತಿ ಮೆಡಿಕಲ್ ಸ್ಟೋರ್ಗೆ ಹೋದಾಗ ಆಕೆಯನ್ನು ಮಾರಲ್ ಪೊಲೀಸರು ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊಂಡು ಹೋಗಿ ಆಕೆಯ ಮೇಲೆ ನಿರಂತರವಾದಂಥ ಅತ್ಯಾಚಾರ ನಡೆಯುತ್ತೆ. ಅತ್ಯಾಚಾರ ನಡೆಯೋದಷ್ಟೇ ಅಲ್ಲ, ಆಕೆಯ ಕಣ್ಣನ್ನು ಕೀಳಲಾಗತ್ತೆ, ಮೂಗನ್ನು ಹರಿಯಲಾಗತ್ತೆ, ಕೈಗಳನ್ನು ಮುರುಟಲಾಗತ್ತೆ. ಅದು ಆ ಸನ್ನಿವೇಶವನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ಶವವನ್ನು ತಂದು ಪೊಲೀಸ್ ಸ್ಟೇಷನಲ್ಲಿ ಬಿಸಾಕಿರ್ತಾರೆ. ಅವರ ಕುಟುಂಬಸ್ಥರು ಹೋಗಿ ನೋಡ್ತಾರೆ. ನೋಡಿದ ತಕ್ಷಣ ಗೊತ್ತಾಗತ್ತೆ ಈಕೆ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ನಡೆದಿದೆ, ಲೈಂಗಿಕ ದೌರ್ಜನ್ಯ ನಡೆದಿದೆ. ಪೊಲೀಸರು ಕೇಳ್ತಾರೆ, ಏನಿದು ಕತೆ ಅಂತ. ಇಲ್ಲ, ಈಕೆ ಆಕ್ಸಿಡೆಂಟ್ ಆಗಿದ್ದು ಬಿದ್ದಿತ್ತು, ಒಂದು ಕಡೆ ಹೆಣ ತೊಗೊಂಬಂದು ಇಲ್ವೋ ಎಸೆದಿದ್ದೀವಿ ಅಂತ. ಆಕ್ಸಿಡೆಂಟ್ನ ಒಂದೇ ಒಂದು ಕುರುಹು ಆಕೆಯ ಮೈ ಮೇಲೆ ಇರೋದಿಲ್ಲ. ಆಕೆಯ ಮೇಲೆ ಅತ್ಯಾಚಾರ ಮಾಡಿದ, ಆಕೆ ಕಣ್ಣನ್ನು ಕಿತ್ತಿದ ಮೇಲೆ ಹೊಲದಿರ್ತಾರೆ. ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಸ್ಥಿತಿಗೆ ತಂದಿರ್ತಾರೆ.
ಅವರ ಕುಟುಂಬಸ್ಥರು ಅದರ ವಿರುದ್ಧ ಇನ್ನಿಲ್ಲದ ಹಾಗೆ ಹೋರಾಟ ಮಾಡುವ ಪ್ರಯತ್ನ ಮಾಡ್ತಾರೆ. ನಿಮಗೆ ಗೊತ್ತು, ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹೋರಾಟ ಮಾಡಿದವರನ್ನೇ ಅತ್ಯಾಚಾರ ಮಾಡುವಂಥ ಮನಸ್ಥಿತಿಯ ಜನ. ಡಾಕ್ಟರ್ ಐದಾ ರೋಸ್ತಮಿ ಅಂತ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದರೆ ಈಕೆಯ ಜೀವನದಲ್ಲಿ ನಡೆದಂಥ ಈ ಭೀಭತ್ಸ ಪ್ರಸಂಗ, ಅಮಾನವೀಯ ಪ್ರಸಂಗ ನಿಮ್ಮ ಕಣ್ಣಿಗೆ ರಾಚತ್ತೆ. ಈ ಹಿನ್ನೆಲೆಯ ಇರಾನ್ನಲ್ಲಿ ಈಗ ಯುದ್ಧ ನಡೀತಾ ಇದೆ. ಮುಂದುವರೆದ ಭಾಗ ಏನು ಅಂತ ಇವತ್ತು ನಾನು ನಿಮಗೆ ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ. ಏನಾಗಿದೆ, ತುಂಬ ವಿಷಯಗಳು ನಡೆದ್ಬಿಟ್ಟಿದೆ ಒಂದೇ ದಿವಸದಲ್ಲಿ. ನಿನ್ನೆ ಎಲ್ಲವನ್ನೂ ಒಂದೇ ಸಂಚಿಕೆಯಲ್ಲಿ ನಾನು ಇಲ್ಲಿ ಹಾರಡಿ ಕೂಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ವಿಷಯಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಭಾಳ ಯೋಚನೆ ಮಾಡಬೇಕಾದ ಸಂದಿಗ್ಧತೆ ನನಗೇನಪ್ಪ ಅಂದರೆ, ರಾಷ್ಟ್ರ ರಾಜಕೀಯ, ರಾಜ್ಯ ರಾಜಕೀಯದಲ್ಲೂ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಸಿದ್ದರಾಮಣ್ಣ ಮಾಮ 2 ಸೀರೆ ಕೊಡ್ತೀನಿ ಅಂತ ಹೇಳಿ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡೋದಲ್ಲದೆ, ಈಗ ನಾಳೆ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ 2 ಸೀರೆ ಕೊಡ್ತೀನಿ ಎಲ್ಲ ಹೆಣ್ಮಕ್ಳಿಗೆ ಅಂತ ಹೇಳಿದ್ದಾನೆ. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಕ್ಯಾಕರಿಸಿ ಉಗಿದಿದೆ, ಈ ರೀತಿ ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ದೇಶ ನಾಶ ಆಗಿ ಹೋಗುತ್ತೆ ಅಂತ. ಇವ್ರಿಗೆ ಅದು ಯಾವುದು ಹತ್ತೋದಿಲ್ಲ ರಾಜಕಾರಣಿಗಳಿಗೆ. ಆ ಕಡೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟ ಬಿಟ್ಟು ರಾಜ್ಯಸಭೆಗೆ ಹೋಗಬೇಕು ಅಂತ ಇದ್ದಾರೆ, ನರೇಂದ್ರ ಮೋದಿ ಅವರ ಆಹ್ವಾನ. ಆ ಎಲ್ಲ ವಿಷಯಗಳನ್ನು ಹೇಳಬೇಕಾಗಿದೆ. ಆದರೆ ಯುದ್ಧ ಆದ್ಯತೆಯಲ್ಲಿರೋದರಿಂದ ಮತ್ತು ದೇಶದ ಸ್ಥಿತಿ ಅದರ ಮೇಲೆ ನಿರ್ಭರ ಆಗಿರೋದ್ರಿಂದ ನಾವು ರಾಷ್ಟ್ರೀಯ ವಿಷಯಕ್ಕೆ, ರಾಷ್ಟ್ರೀಯ ಹಿತದ ದೃಷ್ಟಿಯ ಸುದ್ದಿಗಳಿಗೆ ಆದ್ಯತೆ ಕೊಡಬೇಕಾಗಿರೋದ್ರೆ ಈ ವಿಚಾರವನ್ನು ಮಾತಾಡ್ತಾ ಇದ್ದೇನೆ. ಈಗ ನಿಮಗೆ ಗೊತ್ತು ಒಂದು ವಿಷಯ ಏನಪ್ಪ ಅಂತಂದರೆ, ಎಲ್ಲ ಗಲ್ಫ್ ರಾಷ್ಟ್ರಗಳ ಮೇಲೆ ನೇರವಾಗಿ ಇರಾನು ದಾಳಿಯನ್ನು ಮಾಡ್ತಾ ಇದೆ. ಇರಾನ್ದು ಒಂದು ಸ್ಟೇಟ್ಮೆಂಟ್ ಇದೆ ಸರ್. ಏನು ಸ್ಟೇಟ್ಮೆಂಟ್ ಅದು ಅಂದರೆ, ಇರಾನ್ ಲೀಡರ್ಶಿಪ್ ಸೇಸ್ ದೀಸ್ ಆಲ್ ಸ್ಟೇಟ್ಸ್, ಯಾವುದು ಗಲ್ಫ್ ರಾಷ್ಟ್ರಗಳು ಯಾವಿದಾವೋ ಅವೆಲ್ಲ ಕೃತಕವಾಗಿ ನಿರ್ಮಾಣವಾದಂಥ ರಾಷ್ಟ್ರಗಳಿವೆಲ್ಲ. ನಮ್ಮ ಹಾಗೆ ಶತಶತಮಾನಗಳಿಂದ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರುವಂಥ ದೇಶ ಅಲ್ಲ ಇರಾನ್. ಹಾಗೆ ಇರಾನ್ ರೀತಿ ಪ್ರಾಕೃತಿಕವಾಗಿ ಒಂದು ನಾಗರಿಕತೆಯನ್ನು ಹುಟ್ಟುಹಾಕಿಕೊಂಡು ಬೆಳೆದಂಥ ದೇಶ ಅಲ್ಲ ಇವು. ಅದು ಬಹರೇನ್ ಇರ್ಬೋದು, ಅಬುದಾಬಿ ಇರ್ಬೋದು, ದುಬೈ ಇರ್ಬೋದು, ಕತಾರ್ ಇರ್ಬೋದು, ಕೊಲ್ಲಿಯ ಯಾವ ದೇಶ ಆದರೂ ಕೂಡ ದೇ ಆರ್ ಆಲ್ ಆರ್ಟಿಫಿಷಿಯಲ್ ಸ್ಟೇಟ್ಸ್. ದೇ ಇಂಪೋರ್ಟ್ ಫುಡ್, ಆಹಾರವನ್ನು ಆಮದು ಮಾಡ್ಕೋತವೆ, ನೀರನ್ನು ತಯಾರಿಸ್ತವೆ. ದೇ ಮ್ಯಾನುಫ್ಯಾಕ್ಚರ್ ವಾಟರ್, ನೀರನ್ನು ತಯಾರಿ ಮಾಡ್ತವೆ. ಅಂಥ ರಾಷ್ಟ್ರಗಳು ರಾಷ್ಟ್ರಗಳೇ ಅಲ್ಲ ಇವು. ರಾಷ್ಟ್ರ ಅಂದರೆ ನಮ್ಮದು ಮಾತ್ರ ಅಂತ. ಈಗ ಒಂದು ದೊಡ್ಡ ಬೆಳವಣಿಗೆ ಆಗಿದ್ದೇನಪ್ಪ ಅಂದರೆ, ಡೊನಾಲ್ಡ್ ಟ್ರಂಪ್ ಆ ಕಡೆ ಕುರ್ದಿಸ್ತಾನ್ನಲ್ಲಿರುವಂಥ ಬಂಡುಕೋರರಿಗೆ ಇರಾನ್ ಮೇಲೆ ದಾಳಿ ಮಾಡು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯ ಬರ್ತಾ ಇದೆ. ಕುರ್ದಿಸ್ ನಿರಂತರವಾದಂಥ ಹಲ್ಲೆ, ಕಿರುಕುಳ ಇರಾನ್ಗೆ ಸ್ವಾಭಾವಿಕವಾದದ್ದು. ಮತ್ತು ಇದು ಭಾಳ ಈ ಆನೆಯ ಮೂಗಿನ ಒಳಗಡೆ ಇರುವೆ ಹೋದರೆ ಹೇಗೆ ಚಡಪಡಿಸ್ತೋ ಅದು, ಹಾಗೆ ಇರಾನನ್ನು ಅಲ್ಲಾಡಿಸುವಂಥ ಶಕ್ತಿ ಉಳ್ಳಂಥ ಬಂಡುಕೋರರು. ಇವರನ್ನು ಕೂಡ ಆಹ್ವಾನಿಸಿ ಯುದ್ಧದ ಚಹರೆಯನ್ನೇ ಬದಲು ಮಾಡುವಂಥ ಮಾನಸಿಕ ಸ್ಥಿತಿಯಲ್ಲಿ ಅವರಿದ್ದಾರೆ. ಆಮೇಲೆ ಒಂದು ಈ ಯುದ್ಧದ ಮೂಲಕ ನಾವು ತಿಳ್ಕೊಬೇಕಾಗಿರೋ ಅಂದರೆ, ಗೆಲುವು ಸೋಲು ಅನ್ನೋಂಥ ಪ್ರಶ್ನೆ ಯುದ್ಧದಲ್ಲಿ ಇಲ್ಲ. ನೀವು ಅರ್ಥ ಮಾಡ್ಕೊಡ್ರಿ. ಎಂದೋ ಒಂದು ದಿವಸ ಈ ಯುದ್ಧ ಮುಗೀತು ಅಂದ್ಕೊಳ್ಳಿ. ಯುದ್ಧ ಮುಗಿದ ದಿವಸ ಅಮೇರಿಕಾ ಸೋಲ್ತು, ಅಮೇರಿಕಾ ಇಸ್ರೇಲ್ಗಳು ಸೋತವು, ಇರಾನ್ ಗೆತ್ತು ಅಂತ ಹೇಳೋ ಹಂಗಿಲ್ಲ. ಅಥವಾ ಇರಾನ್ ಸೋತು ಹೋಯ್ತು, ಇಸ್ರೇಲು ಅಮೇರಿಕಾ ಗೆತ್ತು ಅನ್ನೋ ಹಾಗಿಲ್ಲ. ಇದು ಬಾಕ್ಸಿಂಗ್ ಆಟ ಅಲ್ಲ. ಈ ಕೋರ್ಟಲ್ಲಿ ಇದ್ಕೊಂಡು ಈ ಕಡೆ ಒಬ್ಬ ಈ ಕಡೆ ಒಬ್ಬ ಇಬ್ಬರು ಹೊಡೆದಾಡೋದು. ಯಾರೋ ಒಬ್ಬ ಬೀಳ್ತಾನೆ, ಅವನು ಹತ್ತಿ ಎಣಿಸೋದು, ಹತ್ತಿ ಎಣಿಸ್ಕೊ ಮೇಲೆ ಹೇಳಲಿಲ್ಲ, ಸೋತ ಅವನು ಅನ್ನೋದು ಆ ರೀತಿಯದಲ್ಲ ಇದು. ಯುದ್ಧ ವಿನಾಶಕ್ಕಾಗಿ ನಡೀತಾ ಇರುವಂಥ ಯುದ್ಧ, ಅದರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡಿ. ಎರಡನೇದ್ದು, ಈ ಇರಾನ್ ಇದೆಯಲ್ಲ, ಇರಾನ್ ಏನಂದರೆ ಇಟ್ ಈಸ್ ಲೈಕ್ ಎ ಸುಯಿಸೈಡ್ ಬಾಂಬರ್. ಅಂದರೆ ಇದು ಫಿದಾಯಿನ್ಗೋಸ್ಕರ ಸೃಷ್ಟಿಯಾಗಿರುವಂಥ, ಯುದ್ಧಕ್ಕೆ ಸಿದ್ಧವಾಗಿರುವಂಥ ರಾಷ್ಟ್ರ ಆಗಿ ಈಗ ಹೊರಹೊಮ್ತಾ ಇದೆ. ಈ ರೀತಿ ಯುದ್ಧ ಆಗತ್ತೆ ಅಂತ ನಾವು ಮೊದಲೇ ದಿವಸ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾವಾಗ ಅಯಾತೊಲ್ಲಾ ಖಾಮ್ನಿಯ ಹತ್ಯೆ ಆಯಿತೋ ಅದಾದ ತಕ್ಷಣ ಅಲ್ಲಿ ರೆಜಿಮ್ ಚೇಂಜ್ಗೆ ಒಂದು ದೊಡ್ಡ ಕುಮ್ಮಕ್ಕು ಸಿಗತ್ತೆ. ಹೇಗಿದ್ದರೂ ಅಲ್ಲಿ ಜನ ಕಾಯ್ತಾ ಇದ್ದರು. ಈ ಅವಕಾಶವನ್ನು ಬಳಸ್ಕೊಂಡು ಅಲ್ಲಿಯ ಸರ್ಕಾರವನ್ನು ಪಲ್ಲಟ ಮಾಡ್ತಾರೆ, ಹೊಸ ಸರ್ಕಾರ ರಚನೆ ಆಗುತ್ತೆ, ಈ ಮತಾಂಧರು ಹೊರಟು ಹೋಗ್ತಾರೆ, ಪ್ರಜಾಪ್ರಭುತ್ವ ರೀತಿಯಲ್ಲೋ ಅಥವಾ ಬೇರೆ ರೀತಿಯಲ್ಲೋ ಒಂದು ಸರ್ಕಾರ ರಚನೆ ಆಗುತ್ತೆ, ಜನರಿಗೆ ಸ್ವಾತಂತ್ರ್ಯ ಇರುತ್ತೆ, ಮಾನವ ಹಕ್ಕಿನ ಉಲ್ಲಂಘನೆ ಆಗೋದಿಲ್ಲ, ಹೀಗೆಲ್ಲ ನಾವು ಅಂದ್ಕೊಂಡಿದ್ವಿ. ಆದರೆ ಇರಾನು ಒಂದು ಫಿದಾಯಿನ್ ರೀತಿಯಲ್ಲಿ ಮುಂದುವರಿತಾ ಇದೆ. ಯಾವ ಮಟ್ಟಿಗೆ ಅಂದರೆ, ತನ್ನ ಸಂಧಾನಕಾರ ದೇಶ ಆದಂಥ ಒಮಾನ್ ಮೇಲೆ ದಾಳಿ ಮಾಡುವಷ್ಟು ಅದು ಈಗ ಮಾನಸಿಕವಾಗಿ ಕ್ರುದ್ಧಗೊಂಡಿದೆ. ಆ ರೀತಿಯದಾದಂಥ ಎಲ್ಲ ಚಟುವಟಿಕೆಯನ್ನು ಮಾಡ್ತಾ ಇದೆ. ಆಮೇಲೆ ಈಗೇನು ಹೇಳ್ತಲ್ಲ, ಇರಾನ್ ಹೇಳಿದಂಥ ಮಾತಿದೆಯಲ್ಲ, ಏನಂತ,
ನೀರನ್ನು ತಯಾರಿ ಮಾಡಿ ಬದುಕುವಂಥ ದೇಶಗಳಿವೆಲ್ಲ ಅಂತ. ಅದು ನಿಜಾನೂ ಹೌದು. ಅಲ್ಲಿ ಇಡೀ ಕೊಲ್ಲಿ ರಾಷ್ಟ್ರಗಳಲ್ಲಿ ಸುಮಾರು 10 ಡಿಸಾಲಿನೇಷನ್ ಪ್ಲ್ಯಾಂಟ್ಸ್ ಇದ್ದಾವೆ. ಅಂದರೆ ಸಮುದ್ರದ ನೀರನ್ನು ತಂದು ಅದರಲ್ಲಿಂಥ ಉಪ್ಪಿನ ಅಂಶವನ್ನು ತೆಗೆದು ಆ ನೀರನ್ನು ಬಳಸುವುದು. ಯಾವುದಕ್ಕೆ? ಜನಜೀವನಕ್ಕೆ, ಪಾಟೇಬಲ್ ಅಂದರೆ ಕುಡಿಯಬಲ್ಲಂಥ ನೀರು, ಉದ್ಯಮಕ್ಕೆ ಬಳಸುವಂಥ ನೀರು, ದೈನಂದಿನ ಚಟುವಟಿಕೆಗಳೇ ಬಳಸುವಂಥ ನೀರು, ಎಲ್ಲ ನೀರನ್ನು ಇವರು ಉತ್ಪಾದನೆ ಮಾಡ್ತಾರೆ. ಈ ಯುನೈಟೆಡ್ ಅರಬ್ ಎಮಿರೇಟ್ಸು 90ರಿಂದ 95% ನೀರು ಇದನ್ನೇ ಬಳಸ್ಕೊಳ್ತದೆ. ಸೌದಿ ಅರೇಬಿಯಾ 60% ಬಳಸುತ್ತೆ. ಬಹ್ರೇನ್ನು, ಕತಾರು ಎಲ್ಲ ಇದೇ ನೀರನ್ನು ಬಳಸ್ತವೆ. ಎಲ್ಲ ರಾಷ್ಟ್ರಗಳು ಕೂಡ ದೊಡ್ಡ ದೊಡ್ಡದಾದಂಥ ಡಿಸಾಲಿನೇಷನ್ ಪ್ಲ್ಯಾಂಟ್ಗಳನ್ನು ಸಮುದ್ರ ದಂಡೆಯಲ್ಲಿ ಹಾಕ್ಕೊಂಡಿದ್ದಾರೆ. ಈ ಇರಾನ್ ಇದೆಯಲ್ಲ, ಇರಾನ್ಗೂ ಈ ದೇಶಕ್ಕೂ ಇರುವ ಅಂತರ ಎಷ್ಟು ಅಂದರೆ 150ರಿಂದ 200 ಕಿಲೋಮೀಟರ್ ಅಂತರದಲ್ಲಿ ಇವೆಲ್ಲ ಇದ್ದಾವೆ. ಹೀಗಿರುವಂಥ ಕೊಲ್ಲಿ ರಾಷ್ಟ್ರಗಳಿಗೆ ಅಪ್ಪಿತಪ್ಪಿ ನೀರಿನ ಸಪ್ಲೈ ನಿಲ್ಲಿಸ್ಬಿಟ್ರೆ, ಅದನ್ನು ನಿಲ್ಲಿಸ್ಬಿಡೋದು ಅಂತಂದ್ರೆ ಹೋಗಿ ಅದರ ಮೇಲೆ ಬಾಂಬ್ ಹಾಕ್ಬಿಡೋದು, ಆ ಪೈಪ್ಲೈನ್ ಒಡೆದ್ಬಿಡೋದು ಅಂತ ನೀವು ಅನ್ಕೋಬೇಡಿ. ಡಿಸ್ಫಂಕ್ಷನ್ ಮಾಡಿದರೆ ಸಾಕು, ನಾಳೆ ಬೆಳಗ್ಗೆ ಅಲ್ಲಿರುವಂಥ ಇಡೀ ಜನಜೀವನ ಉಸಿರಿಲ್ಲದೆ ಸತ್ತೋಗ್ಬಿಡ್ತಾರೆ. ಮನುಷ್ಯ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜನಜೀವನ ಇದ್ದಕ್ಕಿದ್ದಾಗೆ ಗುಳೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಿಮಾನದಲ್ಲೋ ಮತ್ತೊಂದು, ಈಗಾಗಲೇ ಅಲ್ಲಿರುವಂಥ ಶ್ರೀಮಂತರು ವಿಶೇಷ ವಿಮಾನಗಳನ್ನು ಮಾಡಿಕೊಂಡು ಬೇರೆ ಬೇರೆ ಸುರಕ್ಷೆ ಇರುವಂಥ ಜಾಗಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಸುಮಾರು 3 ಕೋಟಿಯಿಂದ 3.5 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಿ ದೇಶವನ್ನು ತೊರಿತಾ ಇರುವಂಥ ಸಾವಿರಾರು ಜನ, ಯಾರು ದುಬೈನ ಪೂರ್ವದ ಸ್ವಿಟ್ಜರ್ಲ್ಯಾಂಡ್ ಅಂತ ಭಾವಿಸಿದ್ರು ಅಂಥ ಜಗತ್ತಿನ ಅಧ್ವರ್ಯುಗಳು ಯಾರಿದ್ದಾರೆ ಅಂದರೆ ಬಿಗ್ ವಿಗ್ಸ್ ಅಂತ ನಾವೇನು ಹೇಳ್ತೀವಿ, ಹೂ ಇಸ್ ಹೂ ಅಂತ ಏನು ಹೇಳ್ತೇವಲ್ಲ, ಅಂಥ ಜನ ಏನಿದ್ದಾರೆ ಅವರೆಲ್ಲ ಕೂಡ ದೇಶವನ್ನು ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಇನ್ನು ಉಳಿದ ಕೆಲಸಗಾರರು ಅವರೆಲ್ಲ ಇದ್ದಾರಲ್ಲ, ಅವರ ಜೀವನ ನಡೀತಾ ಇರೋದು ಹೇಗೆ ಅಂದರೆ, ಅವರಿಗೆ ನೀರನ್ನು ಸರ್ಕಾರ ಒದಗಿಸುತ್ತೆ, ಅದರಿಂದ ಇಂಡಸ್ಟ್ರಿಗಳು ನಡೀತವೆ, ಅದರಿಂದ ಅಂಗಡಿ ನಡೆಯುತ್ತೆ, ಅದರಿಂದ ವ್ಯಾಪಾರ ವಹಿವಾಟುಗಳು ನಡೀತವೆ, ಜನಜೀವನ ನಡೀತವೆ. ನೀರು ಕೇವಲ ಕುಡಿಲಿಕ್ಕೆ ಮಾತ್ರ ಅಲ್ಲ, ಅಥವಾ ಕೇವಲ ಸ್ನಾನ ಮಾಡಲಿಕ್ಕಲ್ಲ, ಟಾಯ್ಲೆಟ್ ಹೋಗಿ ಬರಲಿಕ್ಕಲ್ಲ, ಅದನ್ನು ಮೀರಿ ನೀರು ಎಲ್ಲ ಹಂತದಲ್ಲಿಯೂ ಬೇಕೇ ಬೇಕು. ಇವರೇನು ಪ್ಲ್ಯಾಂಟ್ಗಳು ಹಾಕ್ಕೊಂಡಿದ್ದಾರಲ್ಲ, ತೈಲ ಸಂಸ್ಕರಣಾ ಘಟಕಗಳೇನಿದಾವಲ್ಲ, ಅದಕ್ಕೆ ಅತಿ ಹೆಚ್ಚು ನೀರಿನ ಸಪ್ಲೈ ಬೇಕೇ ಬೇಕು, ಅದಿಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಇರುವಂಥದ್ದು ಏನಪ್ಪ ಅಂದರೆ, ಈ ಡಿಸಾಲಿನೇಷನ್ ಪ್ಲ್ಯಾಂಟ್ ಅಂತ ಏನಂತೇವೆ ನಾವು, ಇದನ್ನು ಡಿಸ್ಫಂಕ್ಷನ್ ಮಾಡಿಬಿಟ್ರೆ ಇಡೀ ಕೊಲ್ಲಿ ರಾಷ್ಟ್ರಗಳು ಯಾವ ಉಳಿಯೋದೆಲ್ಲ, ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಖಲಾಸ್ ಆಗಿಬಿಡ್ತವೆ. ಅವ್ರು ಯಾವುದೋ ತೈಲ ನಿಕ್ಷೇಪದ ಮೇಲೆ, ಸೌದಿಯಲ್ಲಿರುವಂಥ ಅರಾಮ್ಕೋ ಅನ್ನುವಂಥ ಫ್ಯಾಕ್ಟ್ರಿ ತೈಲ ನಿಕ್ಷೇಪ ಭಂಡಾರದ ಮೇಲೆ ಬಾಂಬ್ ಹಾಕಬೇಕಾದ ಅಗತ್ಯನೇ ಇಲ್ಲ. ಈ ನೀರಿನ ವ್ಯವಸ್ಥೆಯನ್ನು ಚೂರು ಅಲ್ಲಾಡಿಸ್ಬಿಟ್ರೆ ಖಲಾಸ್. ಈ ನೀರು ಹೆಂಗೆ ಉತ್ಪಾದನೆ ಆಗುತ್ತೆ? ಸಮುದ್ರದ ನೀರನ್ನು ಈ ಬಾವಿಯ ರೂಪದಲ್ಲಿ, ಟನಲ್ ರೂಪದಲ್ಲಿ, ಸ್ಟ್ರೀಮ್ಗಳ ರೂಪದಲ್ಲಿ ನೀರನ್ನು ತರಲಾಗುತ್ತೆ. ತಂದ ಮೇಲೆ ಅದಕ್ಕೆ ಮೊದಲು ಪ್ರೀ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಆ ಪ್ರೀ ಟ್ರೀಟ್ಮೆಂಟ್ ಆದಮೇಲೆ ಅದಕ್ಕೆ ಹೈ ಪ್ರೆಷರ್ ಪಂಪ್ಗಳ ಮೂಲಕ ಬಿಡಲಾಗತ್ತೆ. ಅಲ್ಲಿ ಆರೋ ಮೆಂಬ್ರೇನ್ ಅಂತ, ರಿವರ್ಸ್ ಆಸ್ಮಾಸಿಸ್ ಮೆಂಬ್ರೇನ್ ಏನಿದೆ, ಅಲ್ಲಿ ಅದು ಶೋಧನೆ ಆಗುತ್ತೆ. ಶೋಧನೆ ಆದಮೇಲೆ ಅದಕ್ಕೆ ಪವರ್ ಸಪ್ಲೈ ಇರುತ್ತೆ, ಶೋಧನೆ ಆಗುತ್ತೆ. ಶೋಧನೆ ಆದಮೇಲೆ ಅದು ಟ್ರಾನ್ಸ್ಮಿಷನ್ ಮಾಡ್ತಾರೆ. ಈ ವ್ಯವಸ್ಥೆ ಏನಿದೆಯಲ್ಲ, ಸಮುದ್ರದಿಂದ ಅದಕ್ಕೊಂದು ಸ್ಟ್ರೀಮ್ ಲೈನ್ ಮಾಡೋದು, ನೀರಿಗೆ ಬಾವಿಯ ರೂಪದಲ್ಲಿಯೋ ಅಥವಾ ಕೆನಾಲ್ ರೂಪದಲ್ಲಿಯೋ ತರೋದು, ತಂದು ಅದನ್ನು ರಿವರ್ಸ್ ಆಸ್ಮಾಸಿಸ್ ಮಾಡೋದು, ಪಂಪ್ ಮೂಲಕ ಹೈ ಪ್ರೆಷರ್ ಪಂಪಲ್ಲಿ ನೀರನ್ನು ಸಾಗಿಸೋದು. ಈ ಪ್ರೊಸೆಸ್ ಇದೆಯಲ್ಲ, ಇದೆಲ್ಲ ಟೆಕ್ನಾಲಜಿನೇ. ಇದು ಈ ಟೆಕ್ನಾಲಜಿಯಲ್ಲಿ ಎಲ್ಲಿಯೋ ಒಂದು ಕಡೆ ಸಣ್ಣದಾದ ಚ್ಯುತಿಯಾದರೂ ಕೂಡ ಅಲ್ಲಿಯ ಜನಜೀವನ ಸತ್ತೋಗ್ಬಿಡುತ್ತೆ. ಇನ್ನು ಎರಡನೇದ್ದು, ಇದೇನು ಆಯಿಲ್ ಫೀಲ್ಡ್ಸ್ ಇದಾವಲ್ಲ, ಈ ಆಯಿಲ್ ಫೀಲ್ಡ್ಸಲ್ಲಿ ಈ ಕಚ್ಚಾ ತೈಲದಲ್ಲಿ ಇಂಪ್ಯೂರಿಟೀಸ್ ಇರ್ತವೆ. ಈ ಇಂಪ್ಯೂರಿಟೀಸ್ ಏನಾದರೂ ಈ ನೀರಿನ ಜೊತೆ ಸೇರಿಬಿಟ್ರೆ ಆರ್ ಒ ಕೆಲಸನೇ ಮಾಡೋದಿಲ್ಲ, ರಿವರ್ಸ್ ಆಸ್ಮಾಸಿಸ್ ಕೆಲಸನೇ ಮಾಡೋದಿಲ್ಲ. ಯಾವಾಗ ನೀವು ಕುರ್ದೀಸ್ಗಳನ್ನು ಈ ರೀತಿ ಬಂಡುಕೋರನ್ನು ಬಿಟ್ಟು ನಮ್ಮನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೋ, ಯಾವ ಗಲ್ಫಿನ ವಾಯುನೆಲೆಗಳನ್ನು ಬಳಸಿಕೊಂಡು ನೀವು ನಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಓಡಾಡ್ತಾ ಇದ್ರೋ, ಯಾವ ಪೋರ್ಟ್ಗಳೇನಿದಾವೆ, ಗಲ್ಫ್ ಪೋರ್ಟ್ಗಳೇನಿದೆ, ಅದರ ಮೂಲಕ ತೈಲವನ್ನು ಎಲ್ಲ ಕಡೆ ಸರಬರಾಜು ಮಾಡಿ ನೀವು $1 ಉಳಿಸ್ಕೋಬೇಕು ಅಂತ ಓಡಾಡ್ತಾ ಇದ್ರೋ, ನಾವು ಒಂದೇ ಒಂದು ಹೊಡೆತ ಯಾವುದಾದ್ರೂ ಒಂದು ಪ್ಲ್ಯಾಂಟಿಗೆ ಹೊಡೆದ್ರೆ ಇಡೀ ಜಗತ್ತಿನ ಇಷ್ಟೂ ಇಸ್ಲಾಮಿಕ್ ರಾಷ್ಟ್ರ, ಗಲ್ಫ್ ರಾಷ್ಟ್ರಗಳೆಲ್ಲ ಹೊರಟೋಗ್ತವೆ ಅನ್ನೋದು ಇರಾನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಇದನ್ನು ಹೇಳ್ತೀನಿ ಅಂದರೆ, ನಾನು ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಈ ವಿಷಯವನ್ನು ಹೇಳ್ತೀನಿ ಅಂದರೆ, ಅಲ್ಲಿರುವಂಥ ಯುದ್ಧದ ನೀತಿಯನ್ನು ಆಲೋಚನೆ ಮಾಡುವಂಥ, ಸ್ಟ್ರಾಟಜಿ ಮಾಡುವಂಥವ್ರು ಇನ್ನೆಷ್ಟು ದೂರಕ್ಕೆ ಆಲೋಚನೆ ಮಾಡ್ಬೋದು ಯೋಚನೆ ಮಾಡಿ.
ಈಗೇನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರಲ್ಲ, ಇದು ಸಾಮಾನ್ಯವಾದಂಥ ಬ್ರಹ್ಮರಾಕ್ಷಸ ಕೆಲಸ ಅಲ್ಲ. ಇದು ಅಸಾಮಾನ್ಯವಾದಂಥ ಇಡೀ ನಾಶ ಮಾಡುವಂಥ ಒಂದು ಯುದ್ಧಕ್ಕೆ ಇವರು ಕೈ ಹಾಕಿದ್ದಾರೆ ಅಂತ ಮೇಲ್ನೋಟಕ್ಕೆ ಇವತ್ತು ಅನ್ನಿಸ್ತಾ ಇದೆ. ಅದೇನಾದರೂ ಅಲ್ಲಿ ಗೃಹ ಯುದ್ಧ ಆಗಿ ಅಲ್ಲಿಯ ಖೊಮೇನಿನ ಹೊಡೆದ ತಕ್ಷಣ ಅಲ್ಲಿಯ ಜನವೇ ಬೇರೆ ಸರ್ಕಾರ ರಚನೆ ಮಾಡಿದರೆ ಈ ಎಲ್ಲ ಪ್ರಶ್ನೆಗಳೇ ಬರ್ತಿರಲಿಲ್ಲ. ಯಾವಾಗ ಅದಾಗಲಾರದೆ ಅಲ್ಲಿಯ ಜನ ಸುಮ್ಮನಿದ್ದಾರೋ, ಆಮೇಲೆ ಯಾರು ಅಲ್ಲಿಯ ಖೊಮ್ನಿಯೇ ಬೇಡ ಅಂಥೇಳಿ ಪ್ರತಿಭಟನೆ ಮಾಡಿದಂಥ ಜನರ ಮೇಲೆ, ಟೆಹರಾನ್ ಮೇಲೆ ನಿರಂತರವಾದ ದಾಳಿ ನಡೀತಾ ಇದೆಯೋ, ಇದು ಅಲ್ಲಿಯ ಜನರನ್ನು ವಿಚಲಿತಗೊಳಿಸತ್ತೆ, ಕಳವಳಗೊಳಿಸತ್ತೆ, ಕ್ರುದ್ಧರನ್ನಾಗಿಸತ್ತೆ, ಅಟ್ಯಾಕ್ ಮಾಡಬೇಕು ಅನ್ನೋಂಥ ಭಾವನೆಯನ್ನು ಉಂಟು ಮಾಡುತ್ತೆ. ಈಗ ಹೊಸದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಬೂಟ್ಸ್ ಆನ್ ಗ್ರೌಂಡ್ ಅಂತೇಳಿ. ಈ ಬೂಟ್ಸ್ ಆನ್ ಗ್ರೌಂಡ್ ಏನು ಅಷ್ಟು ಸುಲಭದ ಮಾತಲ್ಲ ಅದು. ಏಕೆಂದರೆ ಅಮೇರಿಕೆಯಿಂದ ಇರಾನ್ ಸುಮ್ಮನೆ ಆಲೋಚನೆ ಮಾಡಿ ನೀವು 6,000 ಕಿಲೋಮೀಟ್ರು ಇರುವ 2 ದಾರಿ, ಒಂದು ಅಫ್ಘಾನ್ ದಾರಿ, ಇನ್ನೊಂದು ಪಾಕಿಸ್ತಾನದ ದಾರಿ. ಈಗ ಪಾಕಿಸ್ತಾನ ವಾಯುನೆಲೆ ಇಟ್ಕೊಂಡೇ ಯುದ್ಧ ಮಾಡ್ತಾ ಇರೋದು. ಆಮೇಲೆ 9.25 ಲಕ್ಷ ಸೈನಿಕರಿರುವಂಥ ವ್ಯವಸ್ಥೆ ಅವ್ರದ್ದು. ಇಸ್ರೇಲಲ್ಲೂ 1.25 ಲಕ್ಷ ಇದೆ, ಅವರು 9.25 ಲಕ್ಷ ಜನ ಇದ್ದಾರೆ ಇರಾನ್ನಲ್ಲಿ. ಎರಡನೆಯದು, ಟೆಕ್ನಾಲಜಿಯಲ್ಲಿ ಇಸ್ರೇಲನ್ನು ಮೀರಿಸೋರು ಯಾರಿಲ್ಲ. ಆದರೆ ಮಿಲಿಟ್ರಿ ಬಲಾಢ್ಯತೆ ಇದೆಯಲ್ಲ, ಅದು ಜನಾಢ್ಯತೆ ಇದೆಯಲ್ಲ, ಅದು ಇರಾನಿಗೆ ಜಾಸ್ತಿ ಇದೆ. ಹೀಗಾಗಿ ದಿನದಿಂದ ದಿನಕ್ಕೆ ಹೆಚ್ಚು ಈ ಭೀಭತ್ಸ ಆಗುವ ನಿಟ್ಟಿನಲ್ಲಿ ಯುದ್ಧ ಹೋಗ್ತಾ ಇದೆ ಅಂತ ನನಗನ್ಸತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಆದಂಥ ಅಪ್ಡೇಟ್ಗಳನ್ನು ಹೇಳ್ತೀನಿ. ಒಂದು ಸಂಚಿಕೆಯಲ್ಲಿ ಹೇಳೋದು ಕಷ್ಟದ ಕೆಲಸ, ಬೇರೆ ಬೇರೆ ಸಂಚಿಕೆಗಳನ್ನು ಸಣ್ಣ ಪ್ರಮಾಣದಲ್ಲಿ 5 ನಿಮಿಷ 7 ನಿಮಿಷದ್ದು ಮಾಡಿ ಮಧ್ಯೆ ಮಧ್ಯೆ ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ ಆಲೋಚನೆ ನಡೀತಾ ಇದೆ. ಒಬ್ಬ ಮನುಷ್ಯ ಎಷ್ಟು ಅಂತ ಮಾತಾಡೋಕ್ಕೆ ಸಾಧ್ಯ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ಸಂಚಿಕೆ ಸ್ವಲ್ಪ ಸುದೀರ್ಘ ಆಗಿದ್ದರೆ ಸಾವಧಾನದಿಂದ ಸಮಾಧಾನದಿಂದ ನೋಡಿ. ಏಕೆಂದರೆ ಭಾಳ ಕಷ್ಟಪಟ್ಟು ಮಾಡುವಂಥ ಸಂಚಿಕೆಗಳು, ಇದರಿಂದ ಭಾಳ ದೊಡ್ಡ ರಿಸರ್ಚ್ ಇರುತ್ತೆ. ಏಕಮುಖವಾಗಿರಬಾರ್ದು, ನಿಷ್ಪಕ್ಷಪಾತವಾಗಿರಬೇಕು ಮತ್ತು ರಾಷ್ಟ್ರದ ಹಿತದ ದೃಷ್ಟಿಯಿಂದ ಇರಬೇಕು. ಇದೆಲ್ಲವನ್ನು ಆಲೋಚನೆ ಮಾಡಿ ಸಂಚಿಕೆ ಮಾಡಬೇಕಾಗತ್ತೆ. ನಮ್ಮ ಇಂಡಿಯನ್ ಓಷನ್ನಲ್ಲಿ ನಿನ್ನೆ ಟಾಪಲ್ ಮಾಡಿದೆ ಹಡಗನ್ನು, ಇರಾನ್ನ ಹಡಗನ್ನು ಟಾಪಲ್ ಮಾಡಿಬಿಟ್ಟಿದೆ ಅಮೇರಿಕ, ಬ್ಲಾಸ್ಟ್ ಮಾಡಿದೆ ಶ್ರೀಲಂಕಾದ ಇದರ ಹತ್ರ. ದೊಡ್ಡ ಮಟ್ಟದ ವೈಪರೀತ್ಯ ಅದರಿಂದ ಸಾಧ್ಯತೆ ಇರುತ್ತೆ. ಹೀಗೆಲ್ಲ ಮಾಡುವ ಮೂಲಕ ಅಮೇರಿಕ ತಾನೊಬ್ಬ ರಾಕ್ಷಸ ಅನ್ನೋದನ್ನು ಪದೇ ಪದೇ ಸಾಬೀತುಪಡಿಸ್ತಾ ಇದೆ. ಇದರಿಂದ ಎದುರಾಳಿ ಮತ್ತೆ ಯಾವ ರೀತಿ ರಿಟಾಲಿಯೇಟ್ ಮಾಡ್ಬೋದು ಅನ್ನೋ ಆಲೋಚನೆಯೇ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಆ ಎಲ್ಲ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.